ಕೈ ಬಿಡೇನು ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತೇನೆ. ಈ ದಿನವೂ ಸಹ ನಾವು ಆದಿಕಾಂಡ 38ನೇ ಅಧ್ಯಾಯ 12ರಿಂದ 16ನೇ ವಚನವನ್ನ ನಾವು ಧ್ಯಾನ ಮಾಡ್ತೀವಿ. ತಿರ್ಗಾ 38ನೇ ಅಧ್ಯಾಯದಲ್ಲಿ ನಾನು ನಿಮ್ಗೆ ಹೇಳ್ತಾನೆ ಇದ್ದೀನಿ, ಕೆಲವು ಕಾರ್ಯಗಳನ್ನ ನಾನು ಹೇಳಕ್ಕೆ ಇಷ್ಟ ಇಲ್ಲ, ಬಟ್ ಆದ್ರೆ ಬೈಬಲಲ್ಲಿ ಇರೋದ್ರಿಂದ ನಾನು ಹೇಳಲೇಬೇಕು. ಅದರಿಂದ ಇವಾಗ ಈ ಭಾಗದಲ್ಲಿ ನಾವು ನೋಡುವಾಗ ಯೆಹೂದನು ಆಕೆಯನ್ನು ಕಾಣ್ತಾನೆ, ಯಾರನ್ನ? ತಾಮಾರವನ್ನ. ಬಹಳ ದಿನಗಳಾದ ಮೇಲೆ ಯೆಹೂದನ ಹೆಂಡತಿಯಾಗಿದ್ದ ಶೂಗನ ಮಗಳು ತೀರಿ ಹೋಗ್ತಾಳೆ. ಯೆಹೂದನು ತನಗೆ ದುಃಖ ಶಮನವಾದ ಮೇಲೆ ತನ್ನ ಕುರಿಗಳ ಉಣ್ಣೆ ಕತ್ತರಿಸುವವರ ಬಳಿಗೆ ತನ್ನ ಸ್ನೇಹಿತನಾದ ಹೀರಾ ಎಂಬ ಅದುಲ್ಲಾಮನ ಜೊತೆಯಲ್ಲಿ ಗಟ್ಟ ಹತ್ತಿ ತಿಮ್ನಾ ಊರಿಗೆ ಹೋಗ್ತಾನೆ. ಮಾವನು ತನ್ನ ಕುರಿಗಳ ಉಣ್ಣೆ ಕತ್ತರಿಸುವುದಕ್ಕೂ ಆ ತಿಮ್ನಾ ಊರಿಗೆ ಹೋಗುತ್ತಾನೆಂಬ ವರ್ತಮಾನವು ತಾಮಾರಳಿಗೆ ತಿಳಿದು ಬಂತು. ಆಗ ಆಕೆ, ಶೆಲಹನು ಪ್ರಾಯಸ್ಥನಾದಾಗ್ಯೂ ನನ್ನನ್ನು ಅವನಿಗೆ ಮದುವೆ ಮಾಡಿಸಲಿಲ್ಲವಲ್ಲ ಅಂದುಕೊಂಡು ತನ್ನ ವಿಧವಾ ವಸ್ತ್ರಗಳನ್ನ ತೆಗೆದಿಟ್ಟು ಮುಸುಕನ್ನು ಹಾಕಿಕೊಂಡು ವೇಶ್ಯ ಸ್ತ್ರೀಯಂತೆ ಅಲಂಕೃತಳಾಗಿ ತಿಮ್ನಾ ಊರಿನ ದಾರಿಯಲ್ಲಿರುವ ಎನಯಿಮೂರಿನ ಬಾಗಿಲ ಬಳಿಯಲ್ಲಿ ಕೂತುಕೊಳ್ತಾಳೆ. ಯೆಹೂದನು ಆಕೆಯನ್ನು ಕಂಡಾಗ ಆಕೆಯ ಮುಖದ ಮೇಲೆ ಮುಸುಕು ಇದ್ದದರಿಂದ ಸೊಸೆ ಎಂದು ತಿಳಿಯದೆ ಸೂಳೆ ಎಂದು ಭಾವಿಸಿ ಮಾರ್ಗದಿಂದ ಓರೆಯಾಗಿ ಆಕೆ ಬಳಿಗೆ ಹೋಗಿ, ನಾನು ನಿನ್ನ ಸಂಗಮ ಮಾಡುವುದಕ್ಕೆ ಒಪ್ಪುತ್ತೀಯ ಅನ್ನಲು ಆಕೆ, ನನ್ನಲ್ಲಿ ಬರಬೇಕಾದ್ರೆ ನೀನು ಏನು ಕೊಡುತ್ತಿ ಎಂದು ಕೇಳಿದಳು. ಸರಿ, ಈಗ ಯೆಹೂದ ಅವನ ಹೆಂಡತಿ ತೀರಿ ಹೋಗ್ತಾಳೆ. ಈಗ ಇವನ್ ದುಃಖ ಶಮನವಾದ ಮೇಲೆ ತನ್ನ ಕುರಿಗಳ ಉಣ್ಣೆಯನ್ನ ಕತ್ತರಿಸುವುದಕ್ಕೆ ತನ್ನ ಸ್ನೇಹಿತನಾದ ಹೀರಾ ಎಂಬ ಅದುಲ್ಲಾಮನ ಜೊತೆಯಲ್ಲಿ ಗಟ್ಟ ಹತ್ತಿ ತಿಮ್ನಾ ಊರಿಗೆ ಬರ್ತಾನೆ. ಈಗ ಈ ಯೆಹೂದನು ಮಾವ ಯಾರಿಗೆ? ತಾಮಾರಳಿಗೆ. ಈ ಮಾವ ಇವಾಗ ತಿಮ್ನಾ ಊರಿಗೆ ಬರ್ತಾ ಇದ್ದಾನೆ, ಕುರಿಯ ಉಣ್ಣೆಯನ್ನ ಕತ್ತರಿಸುವುದಕ್ಕೋಸ್ಕರ ಬರ್ತಾ ಇದ್ದಾನೆ ಅಂತ ತಿಳಿದ ತಕ್ಷಣ ಅವಳೇನ್ ಮಾಡ್ತಾಳೆ, ನನಗೆ ಮಾವ ಅನ್ಯಾಯ ಮಾಡಿದ್ದಾನೆ, ಆದ್ರಿಂದ ಶೇಲಹನನ್ನ ನನಗೆ ಕೊಡ್ತೀನಿ ಅಂತ ಹೇಳಿ ಪ್ರಾಯಸ್ಥ ಅವನು ಆದಾಗ್ಲೂ ಮದುವೆ ಮಾಡಿಸ್ಲಿಲ್ವಲ್ಲ ಅಂತೇಳಿ ಅವಳೇನ್ ಮಾಡ್ತಾಳೆ, ವಿಧವಾ ವಸ್ತ್ರಗಳನ್ನ ತೆಗೆದಿಟ್ಟು ಮುಸುಕು ಹಾಕಿಕೊಂಡು ತಿಮ್ನಾ ಊರಿನ ಬಾಗಿಲ ಬಳಿಯಲ್ಲಿ ಕುಳಿತುಕೊಳ್ತಾನೆ. ಯೆಹೂದನು ಆಕೆಯನ್ನ ನೋಡ್ತಾನೆ. ಓ, ಇವಳು ಸೂಳೆ ಎಂಬುದಾಗಿ ನೋಡ್ಬಿಟ್ಟು, ದಯವಿಟ್ಟು ನನ್ನೊಡನೆ ನೀನು ಸಂಗಮ ಮಾಡುವುದಕ್ಕೆ ಬರ್ತೀಯ ಎಂಬುದಾಗಿ ಕೇಳ್ತಾನೆ. ಸೊಸೆ ಅಂತ ಇವನಿಗಿನ್ನೂ ಗೊತ್ತಿರಲಿಲ್ಲ. ಆಗ ಇವಳು ಕೇಳ್ತಾಳೆ, ನೀನ್ ನನ್ನೊಂದಿಗೆ ಇರಬೇಕಾದ್ರೆ ನನಗೇನು ಕೊಡ್ತೀಯ ಅಂತ ಕೇಳ್ತಾನೆ. ಸರಿಯಪ್ಪ, ಏನು ಇದ್ರ ಅರ್ಥ? ಇದರೆಲ್ಲದರ ಅರ್ಥ ಏನು? ಇಲ್ಲಿ ನೋಡಿ, ನ್ಯಾಯ ಅನ್ಯಾಯ, ಮಾತು ತಪ್ಪುವುದು, ಇದೆಲ್ಲ ಇದರಲ್ಲಿ ಅಡಕವಾಗಿದೆ. ಮಾತು ಕೊಟ್ಟಂತ ಮಾವ ಕರೆಕ್ಟ್ ಆಗಿ ನಡೀಲಿಲ್ಲ, ಅದು ಒಂದು. ಈಗ ಮಾತು ತಪ್ಪಿದ್ರಿಂದ ಅನ್ಯಾಯ ಆದ್ರಿಂದ ಇವಳು ಯಾವ ಮಾರ್ಗವನ್ನ, ಸೊಸೆ ಆದವಳು ಯಾವ ಮಾರ್ಗವನ್ನ ಇವಳು ಅನುಸರಿಸ್ತಾಳೆ. ಇವಳು ಮಾಡಿದ್ದು ತಪ್ಪು. ಏನಂತಂದ್ರೆ, ವಿಧವಾ ವಸ್ತ್ರಗಳನ್ನ ತೆಗೆದು ವೇಶ್ಯಾಸ್ತ್ರೀಯಂತೆ ಇವಳೇನ್ ಮಾಡ್ತಾಳೆ, ಬಾಗಿಲಲ್ಲಿ ಕುಳಿತುಕೊಂಡು ಈಗ ಒಂದು ಪ್ಲಾನ್ ಅನ್ನ ಹುಟ್ಟಾಕ್ತಾಳೆ. ಸರಿ, ಈಗ ಇವಳು ಸಹ ತನ್ನ ಒಂದು ನಡವಳಿಕೆಯಲ್ಲಿ ಫೇಲ್ ಆಗ್ಬಿಡ್ತಾಳೆ. ತನಗಾಗ್ಬೇಕಾದಂತ ನ್ಯಾಯವನ್ನ ತಾನೇ ಪಡ್ಕೊಳಕ್ ನೋಡ್ತಾಳೆ, ದೇವ್ರ ಕೈಗೆ ಆಕೆ ಕೊಡ್ಲಿಲ್ಲ. ಸೊ ಇಲ್ಲಿ ಈ ಮಾವ ಸೊಸೆಗೆ ಇಲ್ಲಿ ಒಂದು ಮಾತುಕತೆ ನಡೀತದೆ. ನೀನೇನಾದ್ರೂ ಕೊಟ್ರೆ ನನ್ನ ಜೊತೆ ನೀನ್ ಬರಬಹುದು, ನನಗೆ ದಯವಿಟ್ಟು ಏನಾದ್ರೂ ಕೊಡಬೇಕು ಎಂಬುದಾಗಿ ಹೇಳ್ತಾನೆ. ಸರಿ, ಈಗ ಇದರಿಂದ ನಾವು ಪಾಠ ಕಲಿಯೋದೇನಂತಂದ್ರೆ, ಪ್ರಿಯ ದೇವ್ರ ಮಕ್ಕಳೇ, ನಿಮಗೆ ಅನ್ಯಾಯ ಆಗಿದ್ರು ಬಹಳ ಕೇರ್ಫುಲ್ ಆಗಿರ್ರಿ. ಒಂದು ವೇಳೆ ಮಾತು ಕೊಟ್ಟಿದ್ರು ನಡೆಯಕ್ಕಾಗದೆ ಹೋದ್ರೆ ಯಾಕೆ ನೀವು ನಡೆಯಕ್ಕಾಗಲ್ಲ ಎಂಬುದಾಗಿ ಅವರೊಂದಿಗೆ ನೀವು ಮಾತನಾಡಿ ಸರಿಪಡಿಸಿ. ಬಟ್ ಡೋಂಟ್ ಟ್ರೈ ಟು ಟೇಕ್ ಎ ಡೈವರ್ಷನ್. ಸರಿನಾ? ಡೈವರ್ಷನ್ ತೆಗೆದುಕೊಳ್ಬೇಡಿ. ಯಾಕಂದ್ರೆ
ಮಾತು ಕೊಟ್ಟ ಮೇಲೆ ನಡೆದುಕೊಳ್ಳುವುದು, ಮಾತ್ರವಲ್ಲದೆ ಮಾತು ತಪ್ಪಿದ ಮೇಲೆ ನಾವು ಹೇಗೆ ನಡೆದುಕೊಳ್ತೇವೆ, ಇದೆರಡು ಬಹಳ ಪ್ರಾಮುಖ್ಯ. ದೇವರದನ್ನು ನೋಡ್ತಾ ಇದ್ದಾರೆ. ಹೀಗಾಗಿ ನನಗೆ ಗೊತ್ತಿಲ್ಲ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಕೆಲಸ, ಬಿಸ್ನೆಸ್ ಅಥವಾ ನಿಮ್ಮ ಪ್ರೊಫೆಷನಲ್ ಏನೇನು ಕಾರ್ಯಗಳು ಈ ರೀತಿ ಆಗಿದೆ, ಇದರ ವಿಷಯವಾಗಿ ಪ್ರಾರ್ಥನೆ ಮಾಡಿ ದೇವರ ಮಾರ್ಗದಲ್ಲಿ ನಡೆಯಿರಿ. ಕರ್ತನು ನಿಮ್ಮನ್ನ ನಡೆಸಲಿ. ಆಮೇಲೆ ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟು ತಪ್ಪುಗಳು ನಡೀತದೆ, ಎಷ್ಟು ಹೀನವಾದ ಕೃತ್ಯಗಳು ನಡೀತದೆ ಸ್ವಾಮಿ. ಆದರೆ ತಂದೆಯಾದ ದೇವರೇ, ಯಾಕೆ ಈ ಸಂತತಿಯ ಮೂಲಕವೇ, ತಾಮಾರಳ ಸಂತತಿಯ ಮೂಲಕವೇ ನೀನು ಬಂದೆ ಎಂಬುದಾಗಿ ಅನೇಕರಿಗೆ ಕ್ವಶನ್ ಇರ್ಬೋದಪ್ಪ. ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿ ನಾನು ಬಂದೆ ಎಂಬುದಾಗಿ ತಿಳಿಸುವುದಕ್ಕಾಗಿ ಈ ಅಧ್ಯಾಯ ನಮಗಿಟ್ಟಿದ್ಯಪ್ಪ. ನಾವು ಪಾಪ ಮಾಡ್ಬೇಕಂತಲ್ಲ, ಆದ್ರೆ ಪಾಪ ಮಾಡಿದ್ರೆ ದೇವರೇ ನಾವು ನಿನ್ನ ಹತ್ರ ಕ್ಷಮಾಪಣೆ ಹೊಂದಿ ನಿನ್ನಿಂದ ನೀತಿಗರಿಸುವಂತ ಒಂದು ಅವಕಾಶ ಕೊಟ್ಟಿದ್ಯಾ. ನಮ್ಮನ್ನು ತಗ್ಗಿಸಿಕೊಳ್ಳುವ ಹಾಗೆ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂದ ಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯ
ಭಾಗ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಗೈದನು. ಎನ್